ಹಲವು ವರ್ಷಗಳಿಂದ ಕಲೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡ ಕಲಾ ಗಂಗೋತ್ರಿ ಸಂಸ್ಥೆಯು ಪೆರಡೂರು ಮೇಳದ ಸಹಕಾರದೊಂದಿಗೆ ಕುಮಟಾದಲ್ಲಿ ಮೊದಲ ಬಾರಿಗೆ ಚದುರಂಗ ಯಕ್ಷಗಾನ ಆಖ್ಯಾನವನ್ನು ಏಪ್ರಿಲ್ 3ರಂದು ಗಿಬ್ ಹೈಸ್ಕೂಲ್ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಕಲಾ ಗಂಗೋತ್ರಿಯ ಗೌರವ ಸಲಹೆಗಾರ ಹಾಗೂ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಜಿಎಸ್ ಭಟ್ ತಿಳಿಸಿದರು. ಕುಮಟಾದ ಹವ್ಯಕ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಲಾ ಗಂಗೋತ್ರಿಯ ಗೌರವ ಸಲಹೆಗಾರ ಹಾಗೂ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಜಿಎಸ್ ಭಟ್ ಅವರು, ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಸನ್ಮಾನಿಸಲಾಗುವುದು. ಈ ವರ್ಷದ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿರುವ ಡಾಕ್ಟರ್ ಅಶೋಕ್ ಭಟ್ ಹಳ್ಕಾರ್, ಕರಕುಶಲ ಕಲೆಯಲ್ಲಿ ತೊಡಗಿಕೊಂಡಿರುವ ಹರೀಶ್ ಶೇಟ್ ಹಾಗೂ ಯಕ್ಷಗಾನ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಪ್ರಶಸ್ತಿ ಪಡೆದ ಶ್ರೀಧರ್ ನಾಯ್ಕ್ ಅವರನ್ನ ಸನ್ಮಾನಿಸಲಾಗುವುದು. ಅನಿವಾರ್ಯ ಕಾರಣಗಳಿಂದ ಈ ಬಾರಿ ಕಾರ್ಯಕ್ರಮವನ್ನ ಗಿಬ್ ಹೈಸ್ಕೂಲ್ ಮೈದಾನದಲ್ಲಿ ಆಯೋಜಿಸಲಾಗಿದೆ. ದಶಕಗಳ ಕಾಲ ಮಣಕಿ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬಂದಿದ್ದೆವು. ಆದರೆ ಯಕ್ಷಗಾನವನ್ನ ವಾಣಿಜ್ಯ ಚಟುವಟಿಕೆಯಾಗಿದೆ ಎಂದು ಪರಿಗಣಿಸಿ ತಹಶೀಲ್ದಾರ್ ಅವರು ಅನುಮತಿ ನೀಡದೇ ಇರುವುದು ಬೇಸರದ ಸಂಗತಿ ಎಂದು ಡಾಕ್ಟರ್ ಜಿಎಸ್ ಭಟ್ ಅಭಿಪ್ರಾಯಪಟ್ಟರು. ಯಕ್ಷಗಾನವನ್ನ ಸಾಂಸ್ಕೃತಿಕ ಚಟುವಟಿಕೆಯಾಗಿ ಪರಿಗಣಿಸಿ ಕ್ರೀಡೆಗಳಂತೆ ಮಣಕಿ ಮೈದಾನದಲ್ಲಿ ಆಯೋಜಿಸಲು ಅವಕಾಶ ಮಾಡಿಕೊಡಬೇಕು ಎಂದು ಅವರು ಆಗ್ರಹಿಸಿದರು. ಹಿಂದೆ ಸುಮಾರು 20 ಟೆಂಟ್ ಮೇಳಗಳು ಇದ್ದವು. ಈಗ ಕೇವಲ 2 ಮಾತ್ರ ಉಳಿದಿವೆ. ಕಲಾ ಗಂಗೋತ್ರಿ ಸಂಸ್ಥೆ ಈ ಟೆಂಟ್ ಮೇಳಗಳನ್ನ ಉಳಿಸಲು ಪ್ರಯತ್ನಿಸುತ್ತಿದ್ದು, ವರ್ಷಕ್ಕೆ 6ರಿಂದ 8 ತಿಂಗಳು 40ರಿಂದ 50 ಜನರಿಗೆ ಉದ್ಯೋಗ ಕಲ್ಪಿಸುವ ಕಾರ್ಯವನ್ನ ಮುಂದುವರಿಸುತ್ತಿದ್ದೇವೆ ಎಂದು ಅವರು ತಿಳಿಸಿದರು. ಈಗ ಆ ಸಂಖ್ಯೆ ಕೇವಲ 2ಕ್ಕೆ ಇಳಿದಿದೆ. ಅವರನ್ನೆಲ್ಲ ವಿಚಾರಣೆ ಮಾಡಿದಾಗ ತಡಬಾಡಿಗೆ ಮತ್ತೊಂದು ಕಲಾವಿದರು ಇದರಿಂದಲೇ ತುಂಬ ಕಠಿಣ ಆಗ್ತವೆ. ಅವು ಕೂಡ ಒಂದು ಅವನತಿಯ ಸ್ಥಿತಿಗೆ ಹೋಗ್ತಾ ಇದೆ. ಈ ಪೆರಡೂರು ಸಾಲಿಗ್ರಾಮನ ಇಂಥ ಟೆಂಟ್ ಮೇಳಗಳನ್ನೇ ತರಿಸಿ ನಾವು ಕಲಾ ಗಂಗೋತ್ರಿ ಅವರು ಯಕ್ಷಗಾನವನ್ನು ಮಾಡ್ತೀವಿ. ಯಕ್ಷಗಾನ ಮಾಡುವಂಥ ಹಲವಾರು ಸಂಸ್ಥೆಗಳಿವೆ ಇಲ್ಲಿ ಮಾಡ್ತಾ ಇವತ್ತೇ ಯಕ್ಷಗಾನ ಹವ್ಯಕದಲ್ಲಿ ಉಂಟು. ಆದರೆ ನಮ್ಮ ಕಲಾ ಗಂಗೋತ್ರಿ ಉದ್ದೇಶ ಟೆಂಟ್ ಮೇಳಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು ಆಗಿದೆ. ಟೆಂಟ್ ಮೇಳದಲ್ಲಿ 6 ತಿಂಗಳ, ಈಗಂತೂ ಹೊಸ ಒಂದು ಉಂಟಿದೆ, ಸುಮಾರು 8 ತಿಂಗಳ ಕಾಲ ಒಂದು 45 ಜನರಿಗೆ ಪ್ರತಿದಿನವರು ಯಕ್ಷಗಾನ ಮಾಡಿ ಅವರ ಜೀವನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮಂಥ ಒಂದು ಸಂಘ ಟೆಂಟ್ ಮೇಳಗಳ ಬಗ್ಗೆ ಉಳಿಯುವುದಕ್ಕೂ ಹೋರಾಟ ಮಾಡುವಂಥ ಒಂದು ಉದ್ದೇಶದಿಂದ ಈ ಮೇಳವನ್ನೇ ತರಿಸಾಟ. ಕಲಾ ಗಂಗೋತ್ರಿಯ ಗೌರವಾಧ್ಯಕ್ಷರಾದ ಶ್ರೀಧರ್ ನಾಯ್ಕ್ ಅವರು ಮಾತನಾಡಿ, ಈ ವರ್ಷದ ಯಕ್ಷಗಾನ ಸಂಯೋಜನೆ ವಿಶೇಷವಾಗಿದ್ದು, ಭವ್ಯ ಗೋಪುರದ ಮೇಲಿನ ನರ್ತನ ಹಾಗೂ ಹೂತೋಟದ ಸನ್ನಿವೇಶಗಳನ್ನ ಕಲಾರಸಿಕರಿಗೆ ಮನರಂಜನೆಯಾಗುವಂತೆ ರೂಪಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಂತೆ ವಿನಂತಿಸಿದರು. ಕೋವಿಡ್ ನಂತರ ನಿಂತಿದ್ದ ಚಿಣ್ಣರ ಮೇಳವನ್ನ ಪುನರಾರಂಭಿಸುವ ಬಗ್ಗೆ ಚಿಂತನೆ ನಡೆಯುತ್ತಿದೆ. ಕುಮಟಾದ ಪುರಭವನದಲ್ಲಿ ಪ್ರತಿಧ್ವನಿ ಸಮಸ್ಯೆಯಿಂದ ಕಾರ್ಯಕ್ರಮ ನಡೆಸಲು ಅಡಚಣೆಯಾಗುತ್ತಿದೆ. ಹಾಗಾಗಿ ನಮ್ಮ ಶಾಸಕರ ಗಮನಕ್ಕೂ ತರಲಾಗಿದ್ದು, ಸೂಕ್ತ ವ್ಯವಸ್ಥೆ ಕಲ್ಪಿಸಿದರೆ ಮಳೆಗಾಲದಲ್ಲಿಯೂ ಕಾರ್ಯಕ್ರಮಗಳನ್ನು ಆಯೋಜಿಸಲು ಅನುಕೂಲವಾಗಲಿದೆ ಎಂದು ಆಗ್ರಹಿಸಿದರು. ಕೊನೆಯದಾಗಿ ನಮ್ಮ ಕುಮಟಾದಲ್ಲಿ ಪುರಭವನ ಅನ್ನೋದು ಇಲ್ಲ. ಪುರಭವನ ಇದೆ, ಇದ್ರೂ ಅದು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಯಾಕೆಂದರೆ ಅಲ್ಲಿ ಹೆಚ್ಚಾಗಿ ಅಲ್ಲಿ ಪಾರಿವಾಳ ಗುಂಪಿನೇ ಇದೆ, ಅಲ್ಲಿ ಏಕೋ ಆಗ್ತದೆ. ಯಾವ ಕಾರ್ಯಕ್ರಮ ಮಾಡಿದ್ರು ಸಕ್ಸಸ್ ಆಗುತ್ತದೆ, ಏಕೋ ಆಗ್ತದೆ. ನಾನು ಮಾನ್ಯ ಶ್ರೀ ದಿನಕರ್ ಶೆಟ್ಟರ್ ಅವರಿಗೆ ಎರಡು ಬಾರಿ ಈ ವಿಷಯವನ್ನು ಹೇಳಿದ್ದೆ. ಪುರಭವನವನ್ನು ಒಳ್ಳೆಯ ರೀತಿ ಮಾಡಿಕೊಂಡು ಕುಮಟದಲ್ಲಿ ಪುರಭವನ ಬಗ್ಗೆ ಸ್ವಲ್ಪ ಹಣ ಹಾಕಿ ಆ ಪುರಭವನ ಎಕೋಪುರವೆಲ್ಲ ಕಮ್ಮಿ ಮಾಡಿ ಕುರ್ಚಿಯೆಲ್ಲ ಹಾಕಿ ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ. ನಮ್ಮ ಮುಂದಿನ ದಿನದಲ್ಲಿ ನಾವು ಮಳೆಗಾಲದಲ್ಲಿ ಯಕ್ಷಗಾನ ಮಾಡ್ಬೋದು, ನಾಟಕನೂ ಮಾಡ್ಬೋದು. ಯಾಕೆಂದರೆ ಈ ನಾಟಕದವರು ನಾನು 2-3 ಬಾರಿ ನಾವು ನಾಟಕ ಇಲ್ಲಿ ತಂದಿದ್ದೇವೆ. ನಾವು ನಾಟಕ ತಂದು ಹಣವನ್ನು ಮಾಡಿ ಅವರಿಗೆ ಕೊಟ್ಟು ಕಳಿಸಿದ್ದೇವೆ. ನಾವೇನು ಅದನ್ನು ಹಣ ಇಟ್ಕೊಳ್ಳಿಲ್ಲ. ಇನ್ನು ಈ ಬಾರಿ ತರುವಂತ ಮಾಡಿದ್ರೆ ಭಾಳ ರೇಟ್ ಹೇಳ್ತಾರೆ. ಹಾಗಾಗಿ ತರಲಿಕ್ಕೆ ಕಷ್ಟ ಆಗ್ತದೆ. ಪುರಭವನ ಅಂತ ಒಂದು ಹಾಲ್ ಇದ್ದರೆ ನಮಗೆ ನಾಟಕ ತರ್ಬೋದು, ಯಕ್ಷಗಾನ ಮಾಡ್ಬೋದು. ನಮಗೆ ಖರ್ಚು ವೆಚ್ಚ ಸ್ವಲ್ಪ ಕಮ್ಮಿ ಆದರೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಿಮ್ಮ ಮುಖಾಂತರ ದಿನಕರ್ ಶೆಟ್ಟಿ ಅವರಿಗೆ, MLA ಸಾಹೇಬರಿಗೆ ಇದೊಂದು ಪುರಭವನ ಆಗುವಂತೆ ಮಾಡಿಕೊಡ್ಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಕಲಾ ಗಂಗೋತ್ರಿ ಅಧ್ಯಕ್ಷರಾದ MT ನಾಯ್ಕ್, ಉಪಾಧ್ಯಕ್ಷರಾದ ರವಿ ನಾಯ್ಕ್, ಕೋಶಾಧ್ಯಕ್ಷರಾದ ಅಶೋಕ್ ಗೌಡ, ಸದಸ್ಯರಾದ ವೆಂಕಟರಮಣ ಹೆಗಡೆ, ವೆಂಕಟೇಶ್ ಗುನ್ಗಾ ಮಾಸೂರ್, ಚಂದ್ರಹಾಸ್ ನಾಯಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.